ಅಲ್ಲ ಕಣ್ಲ ಪಾಪ. ಆ ಗಜೇಂದ್ರ, ನಾನು ಮನೆಗೆ ಹೋಗ್ತೀನಿ ಕಣೋ. ಸುಮ್ಕೆ ನಿಮ್ಮಮ್ಮ ಬೇಜಾರು ಮಾಡ್ಕೊಂಡು ಕಳ್ಳ. ನನ್ನ ಮಾತು ಕೇಳ್ರಲ್ಲ. ಹ್ಞೂ, ಸುಮ್ನೆ ಯಾಕ್ರಪ್ಪ ತಲೆನೋವು. ನಿಮ್ಮಮ್ಮ ಬೇಜಾರು ಮಾಡ್ಕೊಂಡು ರೇಖಾಡುತ್ತೆ. ನನ್ನ ಮೇಲಿನ ಕೋಪ ಎಲ್ಲ ನಿಮ್ ಮೇಲೆ ತೆಗಿಯುತ್ಕೊಂಡ್ರಲ್ಲ. ಅವತ್ತೂ ಗಜೇಂದ್ರ ಹಂಗೆ ನಿಮ್ಮಮ್ಮ ಬೈದಿತ್ಕಳ್ಳ ನಿನಗೆ. ಹ್ಞೂ, ನನ್ನ ಮಾತು ಕೇಳು, ನಾನು ಹೋಗ್ತೀನಿ. ನೀವು ತಿಂಡಿ ತಿನ್ಕೊಂಡು ಬರ್ರಿ, ಅಮ್ಮಕ್ಕಿಂತ ಬರ್ತೀನಿ ನಾನು ಅಲ್ಲೇ ತೋಟದತ್ರ. ಸುಮ್ಮಕ್ ನಡಿಯಣೆಯ. ಅದ್ ಯಾಕೆ ಹಿಂಗ ಆಡ್ತಿದ್ಯಾ ಏನಪ್ಪ ನಿನ್ಗಂತೂ ಅತ್ಲಾಗಿ. ಅಲ್ಲ ನಿನ್ ಮನೆಗ್ ನೀನ್ ಬರೋದಕ್ಕೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಿದ್ಯಾ ನೀನು? ಆ ಪಾಪ ಗಜೇಂದ್ರ, ಲೈ, ನಿಮ್ಮಪ್ಪ ನಿಮ್ಮಮ್ಮ ಒಂದಾಗ್ಬೇಕಂದ್ರೆ ನಿನ್ನಿಂದಾನೆ ಕಳ್ಳ ಆಗ್ಬೇಕಾಗಿರೋದು. ನಿಮ್ಮಮ್ಮಂಗ್ ಕರೆದು ನಿಮ್ಮಮ್ಮಂಗೆ ಹೇಳು, ಎಷ್ಟ್ ದಿವಸ ಅಂತ ಹಿಂಗೆ ಇರೋದಮ್ಮ, ಅಪ್ಪನು ಬರ್ಲಿ ಬಿಡಮ್ಮ, ನಮಗೋಸ್ಕರನೇ ತಾನೇ ಒಳ್ಳೇದು ಮಾಡಿರೋದು. ಏನಾತ್ಲಾಗಿ ಮೊದ್ಲೆಲ್ಲ ನಾನು ಏನ ತಪ್ಪು ಮಾಡಿದ್ದಾರೆ, ಅದಕ್ಕಂತ ಇವಾಗ್ಲೂ ಏನ್ ಕೈ ಏನ್ ಬಿಟ್ಟಿಲ್ವಲ್ಲಮ್ಮ. ಇವಾಗ್ಲೂ ಚೆನ್ನಾಗಿ ನೋಡ್ತಿದ್ದಾರೆ, ಮನೆ ಆಸ್ತಿ ಎಲ್ಲ ಕೊಟ್ಟೈತಲ್ಲಮ್ಮ. ಚೆನ್ನಾಗಿರೋಣ, ಸುಮ್ಕಿರಮ್ಮ. ಯಾಕಮ್ಮ ಅಪ್ಪನ ಮೇಲೆ ರೇಗಾಡ್ತೀಯ? ಪಾಪ ಅಪ್ಪಂಗೂ ವಯಸ್ಸಾಯ್ತು, ಹುಷಾರಿರಲ್ಲ, ಏನಿಲ್ಲ, ಕಾಯಿಲೆ ಬಿದ್ದು ಬಿಡ್ತಾರೆ. ಅಲ್ಲಿ ನೋಡಿದ್ರೆ ಸರಿಯಾಗಿ ನೋಡ್ಕೊಳಲ್ಲ, ಏನಿಲ್ಲ. ಇಲ್ಲೇ ಇರ್ಲಿ ಬಿಡಮ್ಮ, ಓಡಾಡ್ಕೊಂಡು ಇರ್ಲಿ ಚೆನ್ನಾಗಿ ಎಲ್ಲಾದ್ರೂ ಅಂತ ಒಂದು ಮಾತು ಹೇಳು, ಸರಿನಾ? ಅಲ್ಲ ಕಣ್ ಚಿಕ್ಕಪ್ಪ, ನೀನೇನೋ ಹೇಳೋದೇನೋ ಹೇಳ್ತಿದ್ಯಾ, ನನಗೆ ಭಯ ಆಗುತ್ ಕಣ್ ಚಿಕ್ಕಪ್ಪ ಅಮ್ಮನ ಹತ್ರ ಮಾತಾಡೋದಕ್ಕೆ. ಮೊದ್ಲಿಂದ ನಾನು ಅಮ್ಮಂಗೆ ಸಿಕ್ಕಾಬಟ್ಟೆ ಕೋಪ ಬೇರೆ. ಭಾಳ ಕಷ್ಟಪಟ್ಟು ಸಾಕೈತೆ ನಮಗೆ. ಇವಾಗ ಅವ್ರ ಮಾತು ಮೀರಿ ನಾನೇನಾದ್ರೂ ಮಾತಾಡ್ಬಿಟ್ರೆ ಅಮ್ಮ ಬೈಯೋತ್ ಕಣ್ ಚಿಕ್ಕಪ್ಪ. ನನಗೆ ಏನು ಮಾಡೋದು ಹೇಳು? ನನಗೆ ಅಮ್ಮನ ಮುಂದೆ ಎದ್ರ ಹತ್ರ ಮಾತಾಡೋದಕ್ಕೇನೆ ಭಯ ಆಗುತ್ತೆ. ಏನು ಆಗಲ್ ಕಣ್ ಪಾಪ, ನಾನು ಇರ್ತೀನಲ್ಲ ಜೊತೆಲಿ. ನಾನು ಇಲ್ವಾ? ನಾನು ಹೇಳ್ತೀನಿ, ನೀನೇನು ಯೋಚನೆ ಮಾಡಬೇಡ, ನೀನೇನು ತಲೆ ಕೆಡಿಸ್ಕೋಬೇಡ, ಮಾತಾಡು, ಏನು ಆಗಲ್ಲ. ಅಮ್ಮ 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 ಅಮ್ಮ, ಏನ್ ಮಾಡ್ತಿದ್ಯಾ? ಬಾರಮ್ಮ. ಏನ್ಲ ಪಾಪ ನಿಂದು? ಎಲ್ಲೋಗಿದ್ದಲ್ಲ ಇಷ್ಟೊತ್ತಾದ್ರೂ ತಿಂಡಿ ತಿಂದಿಲ್ವಲ್ಲ ನೀನು? ಎಲ್ಲೋಗಿದ್ದೆ? ಎಲ್ಲಿ? ಅಲ್ಲಿ ಚಿಕ್ಕಪ್ಪರ ಮಂತ ಹೋಗಿದ್ದೇನಾ? ಹೂ ಕಣಮ್ಮ, ಚಿಕ್ಕಮ್ಮನ ಮಂತ ಹೋಗಿದ್ದೆ. ಹಂಗೆ ಹೊಲತಾ ಹೋಗಿ ಬಂದು ಚಿಕ್ಕಮ್ಮನು ಬಂದಿದ್ದಾರೆ, ಬಾ. ಹೌದಾ? ಬಂದೆ ತಡಿ, ಒಂದಿಟ್ಟು ಕೆಲಸ ಮಾಡ್ತಿದ್ದೆ, ಬಂದೆ ತಡಿ. ಓಹೋ, ಎಲ್ಲರೂ ಬಂದಿದ್ದಾರೆ. ನಮ್ ಗೌರಮ್ಮ, ನಮ್ ರಂಗಪ್ಪ, ಗಜೇಂದ್ರ, ಇವ್ರಿಗೆ ಯಾಕೆ ಕರ್ಕೊಂಬಂದ್ರಿ? ಇವರಿಗೆ ತಿರ್ಗಾ ಏನ್ ಆಟ ಆಡ್ತಿದಾರೆ ಏನ್ ಇವ್ರು? ನಾನು ನೋಡೋವರೆಗೂ ನೋಡ್ತಿದ್ದೀನಿ, ಯಾಕ ಬಲುವತಿ ಆಗ್ತಾ ಇತ್ತು. ಅವತ್ ನೋಡಿದ್ರೆ ಹುಷಾರಿಲ್ಲ ಅಂತ ಕರ್ಕೊಂಬಂದಿದ್ರು, ತಿರ್ಗಾ ಇವತ್ತು ಯಾಕೆ ಕರ್ಕೊಂಬಂದಿದ್ದಾರೆ ಮನೆ ಹತ್ರ? ಇವರಿಗೆ ಇವ್ರ ಮಕ ನೋಡಕ್ಕೂ ನನ್ಗೆ ಇಷ್ಟ ಇಲ್ಲ, ನಾನ್ ನೆಮ್ಮದಿಯಾಗಿ ಇರೋದಕ್ಕೂ ಇಷ್ಟ ಇಲ್ವಾ ಅಂತ ಇವರಿಗೆ. ಏ ಪಾಪ ಗಜೇಂದ್ರ, ಯಾಕೆ ಅವ್ರಿಗಿರಿ ಎಲ್ಲ ಮಂತವ ಕರ್ಕೊಂಬರ್ತೀಯ? ನಿನಗೆ ಎಷ್ಟು ದಿವಸ ನಾನು ಹೇಳಿರೋದು ನಿನಗೆ? ಅವತ್ತನೇ ಹೇಳಿದ್ದೀನಿ ನಿನಗೆ, ಅವ್ರು ಇವರಿಗೆ ಹೇಳ್ದಂಗೆ ಕೇಳ್ದಂಗೆ ನಾನು ಮಂತವ ಕರ್ಕೊಂಬರ್ಬೇಡ ಅಂತ. ಹಂಗೇನಾದ್ರು ಕರ್ಕೊಂಬರೋದಿದ್ರೆ ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೀನಿ, ಎಲ್ಲಾದ್ರೂ ನೆಮ್ಮದಿಯಾಗಿ ಅತ್ಲಾಗಿ. ನೀವೆಲ್ಲಾರು ಇದ್ಬಿಡ್ರಿ ಒಟ್ಟಿಗೆ ಅತ್ಲಾಗಿ. ಅಮ್ಮ ಸುಮ್ಕಿರಮ್ಮ, ಅವ್ರು ಇವ್ರಿಗೆ ಏನು ಕರ್ಕೊಂಬಂದಿಲ್ಲ, ನಮ್ಮ ಅಪ್ಪನ ಕರ್ಕೊಂಬಂದಿದ್ದೀನಿ ಮನೆ ಹತ್ರ. ನೀನ್ ಯಾಕಮ್ಮ ನೀನು ಹಿಂಗೆಲ್ಲ ಮಾತಾಡ್ತೀಯ ನೀನು? ಅಲ್ಲ ಕಣಮ್ಮ, ಒಂದ್ ಸ್ವಲ್ಪ ಕನಿಕರದಿಲ್ವಾ ನಿನಗೆ? ನೋಡು ಹೆಂಗ್ ಮಾತಾಡ್ತೀಯ ಅಂತ ನೀನು. ಅವ್ರು ಇವ್ರು ಏನಲ್ಲ, ಅವರು ನಮ್ಮ ಅಪ್ಪನೇ ಅಲ್ವಾ? ಯಾಕ್ಲಾ? ಯಾಕ ಬರ್ತಾ 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 ಬಲು ಅತಿಯಾಗಿ ಮಾತಾಡೋದ್ ಕಲ್ತು ಬಿಟ್ಟಿದ್ಯಾ ಇತ್ತೀಚೆಗೆ? ದೊಡ್ಡವನಾಗ್ಬಿಟ್ಟಲ್ಲ, ಅದಕ್ಕೆ ಕಷ್ಟಪಟ್ಬಿಟ್ಟು ಸಾಕ್ಬಿಟ್ನಲ್ಲಪ್ಪ. ಅವ್ರಿವ್ರು ಮಂತ ಹೋಗ್ಬಿಟ್ಟು ಕೂಲಿ ನಾಲಿ ಮಾಡ್ಕೊಂಡು ಕಷ್ಟಪಟ್ಬಿಟ್ಟು, ನಾನು ಒಂದ್ ಹೊತ್ತು ಊಟ ಇಲ್ದಂಗೆ ಅಯ್ಯೋ ಅಂದ್ರೆ ನನ್ನ ಮಕ್ಳುಗಳು ಅಯ್ಯೋ ಅನ್ಬಾರ್ದು ಅಂತ ಹೋಗಿ ಕೂಲಿ ನಾಲಿ ಮಾಡ್ಬಿಟ್ಟು ಅವತ್ತು ತಂದಾಕಿ ಚೆನ್ನಾಗಿ ಸಾಕಿ ಓದಿಸ್ಬಿಟ್ನಲ್ಲ. ಅದಕ್ಕೆ ಇವತ್ತು ನನಗೆ ತಿರುಗಿಸಿ ಮಾತಾಡ್ತಿದ್ಯಾ ನೀನು? ತಿರುಗಿಸಿ ಬರ್ತಾ ಬರ್ತಾ ಯಾಕ ಬಲು ಅತಿಯಾಗಿ ಆಡ್ತಿದ್ಯಾ? ಹಂಗೆ ಆಡ್ತಿರು, ನಿನ್ಗೆ ಐತೆ ನಿನಗೆ. ನನ್ನ ವಿರುದ್ಧನೇ ಮಾತಾಡೋದ್ ಕಲ್ತು ಬಿಡಿದ್ಯಾ? ನನಗೇನ್ ಇಷ್ಟ ಆಗಲ್ವೋ ಅದನ್ನೇ ತಿರ್ಗಾ ನೀನು ಮಾಡೋದ್ ಕಲ್ತಿದ್ಯಾ ಅಲ್ವಾ ನೀನು? ಎಷ್ಟ್ ದಿವಸ ನಿನ್ಗೆ ಹೇಳೋದು? ಅವತ್ತೇನೆ ಒಳ್ಳೆ ಮಾತಲ್ಲಿ ಹೇಳಿದ್ದೆ ತಾನೆ, ಯಾರಿಗೂ ಕರ್ಕೊಂಬರ್ಬೇಡ ಅಂತ. ನಿಮ್ ಚಿಕ್ಕಪ್ಪ, ನಿಮ್ ಚಿಕ್ಕಮ್ಮ, ನಿಮ್ಮ ಅವರೆಲ್ಲ ಬರ್ಲಿ, ಬಿಟ್ಟು ಅವ್ರಿವ್ರಿಗೆ ಕರ್ಕೊಂಬರ್ಬೇಡ ಮಂತಾವ ಅಂತ ಹೇಳಿದೀನಿ. ಆದ್ರೂ ಇದೇ ಅವತಾರ ಮಾಡ್ತಿದ್ಯಾ ನೀನು? ಅದಕ್ಕೆ ಯಾಕದ್ಕೆ ಹಿಂಗೆಲ್ಲ ಕೋಪ ಮಾಡ್ಕೊಳ್ತಿದ್ದೀರಾ? ಸ್ವಲ್ಪ ಸಮಾಧಾನ ಆಗ್ರಿ. ನಿಮ್ಗೂ ಹುಷಾರಿರಲ್ಲ, ಏನಿಲ್ಲ. ಅಲ್ಲ ವಯಸ್ಸಾತು, ಮೊದ್ಲಂತೂ ಏನ ಕೆಟ್ಟಗಳಿಗೆ ಅತ್ಲಾಗಿ ಹೋಗ್ಲಿ ಅತ್ಲಾಗಿ, ಅದನ್ನೇ ಈಗ ಹಳೇದೆಲ್ಲ ನೆನಪು ಮಾಡ್ಕೊಂಡು ಈಗಲೂ ನೆಮ್ಮದಿಯಾಗಿ ಹಾಳು ಮಾಡ್ಕೊಳ್ತೀರಾ. ಎಲ್ಲ ಮಕ್ಕಳು ಎಲ್ಲಾರು ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿರೋದ್ ಕಲೀರಿ ಒಗ್ಗಟ್ಟಿಂದ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀರಾ? ಅಲ್ಲ ಈಗ ಅಣ್ಣನೇ ಪಾಪ ಅಷ್ಟೊಂದು ಎದ್ರಕೊಂಡು ನಿಮ್ಗೆಲ್ಲ ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಯಾಕೆ ನೀವು ಎಷ್ಟೊಂದು ಇದ್ ಮಾಡ್ಕೊಳ್ತಿದ್ದೀರಾ ಇವಾಗ? ಸುಮ್ಕಿರಿ, ಹೋಗ್ಲಿ ಅತ್ಲಾಗಿ, ಕ್ಷಮಿಸ್ಬಿಡ್ರಿ ಒಂದೇ ಒಂದ್ಸಲಿ, ಇದೊಂದ್ಸಲಿ ಕ್ಷಮಿಸ್ಬಿಡ್ರಿ ಅಣ್ಣಂಗೆ. ಏನಪ್ಪ ರಂಗಪ್ಪ, ಕ್ಷಮಿಸೋದ? ಯಾರಿಗೆ? ನಿಮ್ಮ ಅಣ್ಣಂಗ? ಅವ್ರು ಯಾರಂತಾನೆ ನನಗೆ ಗೊತ್ತಿಲ್ಲ ಕಣಪ್ಪ. ಮತ್ತೆ ನೋಡು, ಪದೇ ನೀನು ಕ್ಷಮಿಸು ಅದಕ್ಕೆ, ಬಿಡ್ರಿ ಅದಕ್ಕೆ, ಹೋಗ್ಲಿ, ಹಳೆದೆಲ್ಲ ಮರ್ತು ಬಿಡ್ರಿ ಅಂತ ಹೇಳಿದ್ರೆ ಅದೆಂಗಪ್ಪ ಮರೆಯಕ್ಕಾಗುತ್ತೆ? ನಾನು ಪಟ್ಟಿರೋ ಅವತ್ತು ಕಷ್ಟ, ನನಗೆ ಮನೆಯಿಂದ ಆಚೆ ಕಡೆ ಹಾಕ್ಬೇಕಾದ್ರೆ 2 ಮಕ್ಳಿಗೆ ಎತ್ಕಡೆ ಹೋಗ್ಬಿಟ್ಟು ನಾನು ಕೂಲಿ ನಾಲಿ ಮಾಡ್ಬಿಟ್ಟು ಅವ್ರ ಇವ್ರ ಮತ್ತವ ಅಲ್ಲ
ಹೆಂಡ್ತಿ ನಾನು ಅನಸ್ಕಣಕ್ಕೆ ಹೋಗ್ಬಿಟ್ಟು ಕೂಲಿನಲ್ಲಿ ಮಾಡಿದೀನಿ ಕಣಪ್ಪ. ಬಿಸ್ಲಲ್ಲಿ ಹೋಗ್ಬಿಟ್ಟು ಬಿಸ್ಲು ನೋಡ್ದಲೆ, ಮಳೆ ನೋಡ್ದಲೆ, ಗಾಳಿ ಅಂದಲೆ ಎಷ್ಟು ಕಷ್ಟಪಟ್ಟು ಸಾಕಿದೀನಿ ಅಂತ ನನ್ಗೆ ಮಾತ್ರ ಗೊತ್ತೈತೆ. ನಿಮ್ಮ ಅಣ್ಣಂಗೆ ಏನ್ ಗೊತ್ತಾಯ್ತಪ್ಪ ಅಲ್ವಾ? ಅವತ್ ಮಾತ್ರ ನನಗೆ ಹೆಂಡತಿ ಮಕ್ಕಳು ಯಾರು ಬೇಕಾಗಿರಲ್ಲ. ಇವತ್ ಮಾತ್ರ ಎಲ್ಲಾರು ದೊಡ್ಡವರಾಗಿ ಚೆನ್ನಾಗಿದೀವಲ್ಲ, ಇವಾಗ ಮಾತ್ರ ಹೆಂಡತಿ ಮಕ್ಕಳು ಅಂತ ಓಡ್ ಬಂದೈತ ನಿಮ್ಮ ಅಣ್ಣ. ನಿಂಗೆ ನಿಂಗಮ್ಮ ಬಿಡೆ ಅತ್ಲಾಗ ಹೋಗ್ಲಿ, ನಂದು ಏನೋ ತಪ್ಪಾಗೋಯ್ತು ಕಣೆ. ನನಗೆ ಗೊತ್ತಾಗ್ಲಿಲ್ಲ ಕಣೆ. ಅಲ್ಲಿ ನನಗೆ ಇಲ್ದವೆಲ್ಲ ತಲೆಗೆಲ್ಲ ತುಂಬಿ 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 ನನಗೆ ಬೇಜಾರು ಮಾಡಿಸ್ಬಿಟ್ರು ಕಣೆ. ನನಗೆ ಮೋಸ ಮಾಡ್ಬಿಟ್ರು ಕಣೆ. ನಿನ್ಗೆ ನನಗೆ ಗೊತ್ತಾಗ್ಲಿಲ್ಲ ಕಣೆ. ನಿನ್ ಬೆಲೆ ಏನಂತ ನನಗೆ ಮೊದಲು ಗೊತ್ತಾಗ್ಲಿಲ್ಲ. ಇವಾಗ ಗೊತ್ತಾಗ್ತೈತೆ ನಿನ್ ಬೆಲೆ, ನಿನ್ ಮಕ್ಳ ಬೆಲೆ, ನನ್ನ ಮಗ ಗಜೇಂದ್ರನ್ ಬೆಲೆ ಎಲ್ಲ ಇವಾಗ ಗೊತ್ತಾಗ್ತೈತೆ ಕಣೆ. ದಯವಿಟ್ಟು ನನಗೂ ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡೆ ನಿಂಗೆ. ದಯವಿಟ್ಟು ನಿನ್ ಕಾಲಿಗೆ ಬೀಳ್ತೀನಿ ಕಣೆ. ಅಯ್ಯೋ 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 ಬೇಡಪ್ಪ, ಬೇಡವೇ ಬೇಡ. ಇಂಥ ದೊಡ್ಡ ಮಾತೆಲ್ಲ ನನ್ನ ಮುಂದೆ ಮಾತಾಡಕ್ ಬರ್ಬೇಡ ನೀನು. ನನ್ಗೆ ಕಾಲಿಗೆ ಯಾಕೆ ಬಿಡ್ತೀಯ? ಆ ಪಾಪ ನಾನೆಲ್ಲ ಎತ್ಕೊಳ್ಳಿ ನಿನಗೆ ಕಾಲಿಗೆ ಬೀಳಿಸ್ಕೊಂಡು? ಬೇಡವೇ ಬೇಡಪ್ಪ, ನಿನ್ ಸವಾಸನೆ ಬೇಡ. ಅಲ್ಲ, ನಮ್ ಪಾಡಿಗೆ ನಾವು ನೆಮ್ಮದಿಯಾಗಿದೀವಿ ತಾನೆ. ನಿನ್ ಪಾಡಿಗೆ ನೀನು, ನಿನ್ ಮಕ್ಕ, ನಿನ್ ಹೆಂಡತಿ, ನಿನ್ ಮಗಳು ಎಲ್ಲಾರ ಹತ್ರನು ಮಗ ಸೊಸೆ ಎಲ್ಲಾದ್ರೂ ಬಂದಿದ್ದಾರೆ. ಎಲ್ಲಾರ ಹತ್ರ ಚೆನ್ನಾಗಿರ್ದಲೆ, ನೆಮ್ಮದಿಯಾಗಿರ್ದಲೆ ಬಂದು 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 ನಮ್ಗೆ ಯಾಕೆ ಮಾತಾಡ್ಸಿ ನಮ್ಗೂ ನೆಮ್ಮದಿ ಹಾಳು ಮಾಡ್ತಿದ್ಯಾ ಅಂತ ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ. ನಿನ್ಗೆ ಯಾರಿಲ್ಲಿ ಮಾತಾಡ್ಸ್ತಿರೋರು, ನಿನ್ಗೆ ಯಾರಿಲ್ಲಿ ಬರೋದಕ್ಕಂತ ಹೇಳಿದ್ದು? ಅದಕ್ಕೆ ನಾನು ಇವ್ ನಮ್ ರಂಗಪ್ಪಂಗೆ ಹೇಳ್ದೆ. ನಾನು ಮೊದ್ಲೇ ಊರಿಗೆ ಬರ್ಬೇಕಾದ್ರೇನೆ 100 ಸಲ ಬಡ್ಕಂಡೆ. ನಾನು ಬರಲ್ಲ ಕಣ, ನಾನು ಊರಿಗೆ ಬರಲ್ಲ ಕಣಪ್ಪ. ನನಗೆ ನೆಮ್ಮದಿಯಾಗಿರಕ್ಕಾಗಲ್ಲ, ಅಲ್ಲಿ ಹಳೆದೆಲ್ಲ ನೆನಪು ಬರುತ್ತೆ ಅಂತ ಬಡ್ಕಂಡೆ. ನನ್ ಮಾತು ಕೇಳಲಿಲ್ಲ. ಬರ್ರಿ ಅದಕ್ಕೆ ಅಂತ ಹಿಂಸೆ ಮಾಡಿ 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 ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ಇವಾಗ ತಲೆನೋವು ಎಲ್ಲಾದನ್ನು ನನಗೆ. ನಿಂಗೆ ನಾನಂತದ್ ಏನು ಮೋಸ ಮಾಡ್ಲಿಲ್ಲ ಕಣೆ ನಿನಗೆ. ಅಲ್ಲ ಕಣೆ, ತಿರ್ಗಾ ನಾನು ಮದುವೆ ಆದ್ಮೇಲೂ ನಿನಗೆ ಮನೆ ಹತ್ರ ಬಂದ್ಬಿಟ್ಟು ನಾನು ಕರ್ದೆ ತಾನೆ. ಬಾ ಮನೆಗೆ ಹೋಗೋಣ, ಬಾ ಮಗ ಮಕ್ಕಳು ಎಲ್ಲರಿಗೂ ಕರ್ಕ ಚೆನ್ನಾಗಿರೋಣ ಅಂತ ಕರ್ದೆ ತಾನೆ ನಿನಗೆ. ನೀನೇ ತಾನೆ ಅವಾಗ ಬರ್ಲಿಲ್ಲ. ನೀನೇ ಬಂದಾಗ ಬೈದೆಲ್ಲ ಕಳಿಸ್ಬಿಟ್ಟೆ. ಇವಾಗ ನೋಡಿದ್ರೆ ನನ್ಗೆ ಮೋಸ ಮಾಡ್ದೆ ಅಂತ ನೀನ್ ಹೇಳ್ತಿದ್ರೆ ನಾನು ಏನ್ ಮಾಡೋಣ ಅಂತದ್ದು? ನಾನೇನ್ ಚೆನ್ನಾಗಿ ನೋಡ್ಕೊಳಲ್ಲ ಅಂತ ಹೇಳಿದ್ನ ನಿನ್ಗೆ? ಹೇಳು. ಇಲ್ಲಪ್ಪ ಇಲ್ಲ, ಇನ್ನೊಂದು ನನ್ ಮುಂದೆನೆ ಕಣ ಮುಂದೆನೆ ಇನ್ನೊಂದು ಮದ್ವೆ ಆಗಿ ಬಂದಾದ್ಮೇಲೂ ಇಂತ ವಿರಕ್ಕಾಗುತ್ತ? ನಾನು ಹೇಳು. ನನ್ಗೆ ನೋಡು, ಹಳೆದೆಲ್ಲ ನೆನಪು ಮಾಡಿ ಮಾಡಿ ನನಗೆ ಕೋಪ ಬರ್ಸ್ಬೇಡ. ನನ್ಗೇನೇ ನೆನಪು ಮಾಡ್ಕೊಂಡು ಇವೆಲ್ಲದನ್ನು ಮರಿಬೇಕು ಅನ್ಕೊಂಡಿದ್ನು. ತಿರ್ಗಾ ಬಂದ್ಬಿಟ್ಟು ಹಳೆದೆಲ್ಲ ನೆನಪು ಮಾಡ್ಬಿಟ್ಟು ನನ್ಗೆ ಯಾಕೆ ಹೊಟ್ಟೆ ಉರಿಸ್ತಿದ್ರ ಎಲ್ಲಾರು ಸೇರ್ಕೊಂಡ್ಬಿಟ್ಟು ಅತ್ಲಾಗಿ. ನೋಡ್ರಿ, ನೀವೆಲ್ಲಾರು ನನ್ಗೆ ಹಿಂಗೆ ಹಿಂಸೆ ಮಾಡ್ತೀರಿ. ನಾನು ಮಾತ್ರ ಕಣ್ಣಿ ಕಾಣಂಗೆ ಅತ್ಲಾಗಾರ ಹೋಗ್ಬಿಡ್ತೀನಿ ಅತ್ಲಾಗಿ. ನಾನೇ ಅತ್ಲಾಗಿ ನಾನು ಸುಮ್ನೆ ಹೋಗ್ಬಿಟ್ಟು ನೀವೆಲ್ಲಾರು ಇರ್ರಿ. ಏ ಗಜೇಂದ್ರ, ನೀನು ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನ ಹತ್ರ ಎಲ್ಲಾರು ಇರ್ರಿ ಇಲ್ಲೇ. ನಾನು ಸುಮ್ನೆ ನನ್ನ ಮಗಳ ಮಂತ ಹೋಗ್ಬಿಡ್ತೀನಿ. ನಾನು ನೆಮ್ಮದಿಯಾಗಿ ಎಲ್ಲಾದ್ರೂ ಇದ್ಬಿಡ್ತೀನಿ. ನನಗೆ ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲಿ ಇರ್ತೀನಿ. ನನಗೆ ಸುಮ್ನೆ ಪದೇ 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 ಬಂದು ಅದು ಇದು ಅಂತ ಮಾತಾಡ್ತಿದ್ರೆ ನೋಡ್ರಿ ಇವಾಗ. ಬಿಡಕ ಅಕ್ಕ, ಸುಮ್ಕಿರಕ, ನಿಂಗಕ್ಕಯ್ಯ ಸುಮ್ಕಿರು. ಈಗ ಹಿಂಗೆ ಕೋಪ ಮಾಡ್ಕೊಂಡು ಹೋದ್ರೆ ಆಗುತ್ತೇನಕ್ಕ? ಪಾಪ ಭಾವನವ್ರಿಗೂ ಸರಿಯಾಗಲ್ಲಿ ಮನೇಲೂ ಯಾರು ಮಾತಾಡ್ತಿಲ್ಲ. ಅಲ್ಲಿ ಕರೆಕ್ಟ್ ಆಗಿ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ. ಯೋಚನೆ ಮಾಡ್ಕೊಂಡಿದ್ದಾರೆ ಪಾಪ. ಏನ್ ಮಾಡ್ತೀರಾ ಈಗ? ಈಗ ಗಜೇಂದ್ರನೇ ಅವನಿಗೆ ಸರ್ವಸ್ವ ಆಗ್ಬಿಟ್ಟಿದ್ದಾರೆ. ಗಜೇಂದ್ರ ಇರಲಿಲ್ಲ ಅಂದ್ರೆ ಒಂದ್ಗಳಿಗೆ ಕಾಣಿಸ್ತಿಲ್ಲ ಅಂದ್ರೆ ಅಣ್ಣ ಅವ್ರಿಗೆ ಭಾವನವ್ರಿಗೆ ಕರೆಕ್ಟ್ ಆಗಿ ಏನೇನ್ ಮಾಡ್ತಿದಾರ ಅಂತಾನೆ ಗೊತ್ತಾಗಲ್ಲ. ಹಂಗೆಲ್ಲ ಹೇಳ್ಬೇಡ್ರಿ ಇವಾಗ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ಅತ್ಲಾಗ. ಹೋಗ್ಲಿ ಅತ್ಲಾಗಿ. ಹಳೆದೆಲ್ಲ ನೆನಪು ಮಾಡ್ಕೊಂಡು ಹಳೆದೆಲ್ಲ ಕೆದಕೊಂಡು ಹೋದ್ರೆ ಆಗುತ್ತಾ? ನೀವೇ ಹೇಳ್ರಿ. ಇವಾಗ್ಲಾದ್ರೂ ಚೆನ್ನಾಗಿರ್ರಿ ಸ್ವಲ್ಪ ದಿವಸ. ಮಕ್ಳಲ್ಲಿ ಮಗ ಸೊಸೆ ಎಲ್ಲಾದ್ರಲ್ಲೂ ಖುಷಿ ಖುಷಿಯಾಗಿರ್ರಿ ಸ್ವಲ್ಪ ದಿವಸ. ಅಲ್ಲ ಕಣಮ್ಮ ಗೌರಮ್ಮ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಮೊದ್ಲೆಲ್ಲದನ್ನು, ಎಷ್ಟು ಅನುಭವಿಸಿದೀನಿ. ನನ್ಗೆ ಎಷ್ಟು ತಿರಸ್ಕಾರ ಮಾಡಿದ್ರಿ ಇವರೆಲ್ಲಾರು ಅಂತಾನು ನಿನ್ ಕಣ್ಣು ಮುಂದೆ ನೋಡಿದ್ಯಾ? ಇವ್ರ ಹಿಂಗೆಲ್ಲ ಮಾಡಿದಕ್ಕೇನೆ ತಾನೆ ಇವರಿಂದ ಎಲ್ಲ ನೀವೆಲ್ಲ ದೂರ ಆಗಿದ್ದು. ಇಷ್ಟೆಲ್ಲ ಮಾಡಿದ್ರು ಕೂಡ ತಿರ್ಗಾ ನೀವು ಇವರಿಗೆ ಕ್ಷಮಿಸ್ಬಿಡ್ರಿ ಅಂತ ಹೇಳ್ತಿದ್ಯಲ್ಲ, ಅದ್ ಯಾವ ಬಾಯಿಂದ ನಾನು ಇವ್ರಿಗೆಲ್ಲ ಕ್ಷಮಿಸ್ಲಿ? ಹೇಳ್ರಿ ನೀವೇನೇನೆ. ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಗೊತ್ತಾನೆ. ಅಲ್ಲ ಕಣಪ್ಪ ರಂಗಪ್ಪ, ನೀನೇನೇನೆ ನಿಮ್ಮ ಅಣ್ಣನ ಮೇಲೆಲ್ಲ ಕೋಪ ಮಾಡ್ಕೊಂಡು ಮುನಿಸ್ಕೊಂಡಿದ್ದೆ ತಾನೆ ಇದೇ ವಿಚಾರಕ್ಕೋಸ್ಕರ ನಮ್ಗೆಲ್ಲರಿಗೂ ಮೋಸ ಮಾಡಿದ್ರು ಅಂತ. ತಿರ್ಗಾ ನೀನೇ ಹೇಳ್ತಿದ್ಯಾ ಇವಾಗ ಒಂದಾಗು ಅಂತ. ಅದ್ ಹೆಂಗಾಗಣ? ನನ್ಗೆ ಮಾತಾಡ್ಸಕ್ಕೆ ಇಷ್ಟ ಇಲ್ಲ ಕಣ್ರಪ್ಪ. ನೋಡ್ರಿ, ಹಿಂಗೆ ಹಿಂಸೆ ಮಾಡ್ತಿದ್ರೆ ದಯವಿಟ್ಟು ನೋಡ್ರಿ ಹಿಂಸೆ ಮಾಡ್ಬೇಡ್ರಿ. ನಾನು ನನ್ನ ಪಾಡಿಗೆ ನಾನು ಈ ಕಡೆ ಊರ್ ಕಡೆನೂ ತಲೆ ಹಾಕು ನೋಡೋಣ. ನನ್ನ ಮಗ ಏನ್ ಗಜೇಂದ್ರ ಇರ್ಬೇಕು, ಈ ಮನೆ ಮಗ ಇದ್ದು ಎಲ್ಲದನ್ನು ಆಸ್ತಿ ಪಾಸ್ತಿ ಎಲ್ಲ ನೋಡ್ಕೊಂಡು ಹೋಗ್ತಾನೆ. ಅವನಿಗೂ ನಿಮ್ಗೂ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ. ಅವನಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು, ನನ್ನ ಪ್ರಯತ್ನ ಮೀರಿ ನನ್ನ ಜೀವನ ಪರ್ಯಂತ ಅವನಿಗೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಬುದ್ಧಿ ಕಲ್ಸಿದೀನಿ ಅವನಿಗೆ. ಕೆಟ್ಟ ವಿಚಾರಗಳಾಗ್ಲಿ, ಕೆಟ್ಟತನ ಮಾಡೋದಾಗ್ಲಿ, ಬೇರೆಯವ್ರಿಗೆ ಮೋಸ ಮಾಡೋದಾಗ್ಲಿ ಅಂತ ಬುದ್ಧಿ ಕಲ್ಸಿಲ್ಲ. ಬಹಳ ಕಷ್ಟಪಟ್ಬಿಟ್ಟು ಬುದ್ಧಿವಂತಿಕೆಯಿಂದ ಸಾಕಿದೀನಿ ನನ್ನ ಮಗಂಗೆ. ಚೆನ್ನಾಗಿ ನೋಡ್ಕೊಳ್ರಿ, ಅವನು ನಿಮ್ಗೆ ಚೆನ್ನಾಗಿ ನೋಡ್ಕೊಂತಾನೆ. ನಾನು ನನ್ನ ಪಾಡಿಗೆ ನಾನು ನನ್ನ ಮಗಳ ಹತ್ರ ಹೋಗ್ಬಿಡ್ತೀನಿ. ನೀವೆಲ್ಲಾರು ಚೆನ್ನಾಗಿ ಇದ್ಬಿಡ್ರಿ. ಯಾಕೆ ನಿಂಗಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ?
ಆ ದಯವಿಟ್ಟು ನೀನು ಈ ರೀತಿ ಎಲ್ಲ ಮಾತಾಡ್ಬೇಡ ಕಣಮ್ಮ. ನಿನ್ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ ನೋಡಿ ಇವಾಗ. ಆ ನೀನ್ ಬೇಕಾದ್ರೆ ನನಗ್ ಮಾತಾಡ್ಸಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ ಮನೆ ಕಡೆ ಕಾಲಿಡದಿರ್ಲಿ, ತಲೆ ಹಾಕುನು ಕೂಡ ನೋಡಲ್ಲ, ಸರಿನಾ? ಯಾವತ್ತೂ ಕೂಡ ಮಾತಾಡ್ಸೋದು ಇಲ್ಲ ನಿನಗೆ. ನೀನ್ ಯಾವತ್ತೂ ಕೂಡ ಊರ್ ಬಿಟ್ಟು ಹೋಗ್ಬೇಡ, ಮನೆ ಬಿಟ್ಟು ಹೋಗ್ಬೇಡ, ನೆಮ್ಮದಿಯಾಗಿರು, ಖುಷಿಯಾಗಿದ್ದು ಬಿಡ್ರಿ, ಸರಿನಾ? ನಾನು ಹೋಗ್ತೀನಿ. ನಾನು ಬರ್ತಿರ್ಲಿಲ್ಲ ಕಣೆ ನಿಂಗಮ್ಮ. ಇವ್ರೇನೇ ಅತ್ಗೆ ಇವ್ ಗಜೇಂದ್ರ ಅಣ್ಣ ಅವರೇನೇ ಹಿಂಸೆ ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ರು ಅತ್ಲಾಗಿ. ಬಾ ಇರ್ಲಿ ಬಾ ಮನೆ ಹತ್ರ ಅಂತ. ನನಗ್ ಗೊತ್ತಿತ್ತು ನಿನಗೆ ನಾನು ಬಂದ್ರೆ ನೆಮ್ಮದಿ ಹಾಳಾಗೋಗ್ಬಿಡುತ್ತೆ, ನಿನಗೆ ಕೋಪ ಬಂದ್ಬಿಡುತ್ತೆ ಅಂತ. ನಾನು ಅನ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ನೋ, ಬೇಡ ಬೇಡ ಅಂದ್ರು ಇವ್ರು ನನ್ನ ಮಾತು ಕೇಳಿಲ್ಲ. ಸರಿ ಆಯ್ತು, ಸುಮ್ಕಿರು, ಎಲ್ಲೂ ಹೋಗ್ಬೇಡ, ಚೆನ್ನಾಗಿರು, ಸರಿನಾ? ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ನಾನು ಬರ್ತೀನಿ. ಅದ್ಕೆ ಅದ್ಕೆ ದಯವಿಟ್ಟು ಈ ರೀತಿ ಮಾಡ್ಬೇಡ್ರಿ ಅದ್ಕೆ. ಇದೊಂದೇ ಒಂದ್ಸಲಿ ಕ್ಷಮಿಸ್ಬಿಡ್ರಿ ಅದ್ಕೆ. ಯಾಕೆ ಅದಕ್ಕೆ ಈ ರೀತಿ ಎಲ್ಲ ಕೋಪ ಮಾಡ್ಕೊಂತಿದ್ದೀರಾ ನೀವು? ನನ್ನ ಮಾತು ಕೇಳ್ರಿ. ಪಾಪ ಅಣ್ಣನ ಕೈಲಿ ಇವಾಗ ಆಗ್ತಿಲ್ಲ ಅದಕ್ಕೆ. ಮೊದ್ಲಂತೂ ಶಕ್ತಿ ಇತ್ತು, ಇವಾಗ ಅವನಿಗೆ ಮಗನ ಆಸರೆ ಭಾಳ ಐತೆ, ಅವನು ಮಗನ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ನನ್ನ ಮಾತು ಕೇಳ್ರಿ. ಅವ್ನು ಇರಬೇಕು ಇವಾಗ, ಅವನ ಜೊತೆಲೇ ಗಜೇಂದ್ರ ಇರಬೇಕು. ಗಜೇಂದ್ರ ಇಲ್ಲ ಅಂದ್ರೆ ಅವನಂತೂ ಅವನಿಗೆ ಬಿಟ್ಟಿರಕ್ ಆಗಲ್ಲ. ನನ್ನ ಮಾತು ಕೇಳ್ರಿ. ಹ್ಞೂ ಅಲ್ಲಪ್ಪ ರಂಗಪ್ಪ, ನಾನು ಬೇಡ ಅಂತ ಹೇಳ್ತಿದ್ದೀನಪ್ಪ. ಅವ್ರ ಮಗ, ಅಪ್ಪ ಮಗ ಇಬ್ರು ಚೆನ್ನಾಗಿರ್ಲಿ ಅಂತಾನೆ ತಾನೇ ಹೇಳ್ತಿರೋದು. ನಾನು ಅವ್ರ ಮಂತ ಹೋಗ್ತಾನೆ, ಅವ್ರ ಅಪ್ಪಂಗೆಲ್ಲ ಮಾತಾಡ್ತಾನೆ, ತೋಟದಲ್ಲೆಲ್ಲ ಚೆನ್ನಾಗಿ ನೋಡ್ಕೊಳ್ತಾನೆ, ಎಲ್ಲ ಮಾಡ್ತಿದ್ದಾನೆ. ನಾನು ಬೇಡ ಅಂತ ಹೇಳ್ತಿದ್ದೀನಪ್ಪ, ಎಲ್ಲ ನೋಡ್ಕೊಂಡಿರಪ್ಪ ಅಂತಾನೆ ನಾನು ಹೇಳ್ತಿರೋದು. ಅವ್ರ ಅಪ್ಪ ಮಗ ಇರೋದಕ್ಕೆ ನಾನು ಯಾವತ್ತಾದ್ರೂ ಹೊಟ್ಟೆ ಕಿಚ್ಪಟ್ಟಿದ್ದೀನ? ಇಲ್ಲ. ನನ್ ಮಾತ್ರ ಮಾತಾಡ್ಸೋದು ಬೇಡ ಅವ್ರ ಅಪ್ಪ, ಸರಿನಾ? ನನಗೆ ಹಳೆದೆಲ್ಲ ನೆನಪು ಬಂದ್ಬಿಡುತ್ತೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಂತ ನನಗೆ ಮಾತ್ರ ಗೊತ್ತು. ಹ್ಞೂ ಹೋಗ್ಲಿ ಬಿಡಕ್ಕ ಅತ್ಲಾಗಿ. ಇದೊಂದೇ ಒಂದ್ಸಲಿ ಕ್ಷಮಿಸಿದೀನಿ ಅಂತ ಹೇಳ್ಬಿಡಕ್ಕ ಅತ್ಲಾಗಿ. ಏನ್ ಮಾಡ್ತೀರಾ ಇವಾಗ? ಬಾವನವ್ರು ಅವಾಗ ಟೈಮು ಅವ್ರಿಗೂ ಸರಿ ಆಗ್ಲಿಲ್ಲ, ಅವ್ರ ಇವ್ರದ್ದು ಮಾತು ಕೇಳ್ಕೊಂಡ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ರು. ಇವಾಗ ಸತ್ಯ ಏನಂತ ಗೊತ್ತಾಗ್ತೈತೆ. ಕಾಲ ಎಲ್ಲ ಮೀರೋದಾದ್ಮೇಲೆ ಏನು ಪ್ರಯೋಜನ ಇಲ್ಲ. ಹಂಗಂತ ಇವಾಗ ಈಗ ಅವ್ರಿಗೂ ಈಗ ಮಗನ ಆಸರೆ ಇವನು ಗಜೇಂದ್ರ ಜೊತೆಲಿ ಇರ್ಲೇಬೇಕು. ಅವಾಗ್ಲೇ ಇವನ್ಗೆ ನೆಮ್ಮದಿ. ಇವ್ರಿಗೂ ನೆಮ್ಮದಿ, ಗಜೇಂದ್ರಗೂ ನೆಮ್ಮದಿ. ಈಗ ಮಗನ್ ಮದ್ವೆ ಮಾಡ್ಬೇಕು. ನೀನು ಗಜೇಂದ್ರನ್ ಮದ್ವೆ ಮಾಡಲ್ವಾ? ಇವಾಗ ಮುಂದೆ ನಿನ್ಕೊಂಡು ಮದ್ವೆ ಮಾಡ್ಬೇಕು. ಅವ್ರ ಅಪ್ಪನೂ ಬರ್ಬೇಕು, ಎಲ್ಲ ಇದ್ ಮಾಡ್ಬೇಕಲ್ವಾ, ಕಾರ್ಯಗಳೆಲ್ಲ ಮಾಡ್ಬೇಕು. ದಯವಿಟ್ಟು ಈಗೆಲ್ಲ ಮಾಡ್ಕೊಂಡು ಹೋಗ್ಬೇಡ್ರಿ, ಆಡ್ಕೊಂಡವ್ರಿಗೆ ದಾರಿ ಮಾಡ್ಬೇಡ್ರಿ, ಚೆನ್ನಾಗಿರ್ರಿ ಅಕ್ಕ. ಇದು ಒಳ್ಳೆ ಹಿಂಸೆ ಆಗೋಯ್ತಲ್ಲ ನಿಮ್ಮಿಂದ. ನಿಮ್ಗೆಲ್ಲ ಯಾವ ರೀತಿ ಅರ್ಥ ಮಾಡಿಸೋದು ಏನೋ ಅಪ್ಪ. ನನ್ಗಂತೂ ಬಲು ಬೇಜಾರು ಮಾಡಿಸ್ತಿದ್ದಾರೆ ನೀವಂತೂ ಅತ್ಲಾಗಿ. ಆಯ್ತು, ಅದ್ ಮಾತಾಡೋದಿರ್ಲಿ. ಮೊದ್ಲೇ ಅವರಿಗೆ ಹುಷಾರಿರಲ್ಲ, ಏನಿಲ್ಲ. ಅವತ್ತೂನು ಹಂಗೆ ಟೆನ್ಷನ್ ತಗೊಂಡ್ಬಿಟ್ಟು ಏನ ಅವ್ರ ಮನೇದೇನೋ ತೊಂದರೆಗಳು ಏನೇನೋ ಆಯ್ತು ಅಂತ ಟೆನ್ಷನ್ ಎಲ್ಲ ತಗೊಂಡ್ಬಿಟ್ಟು ತಿಂಡಿ ತಿಂದಂಗೆ, ಊಟ ಮಾಡ್ದಂಗೆ ತಲೆ ಸುತ್ತ ಬಿದ್ದು ಇಲ್ಲಿ ಕರ್ಕೊಂಡ್ ಬಂದಿದ್ರು. ಮೊದ್ಲು ತಿಂಡಿ ಹಾಕೊಂಡ್ ಬರ್ತೀನಿ, ಕುತ್ಕೊಂಡು ತಿಂಡಿ ತಿನ್ಲಿ. ಅಣ್ಣ ತಮ್ಮ ಇಬ್ರು ಬರೀ ಬಾರಮ್ಮ ಗೌರಮ್ಮ, ಹೋಗ್ಬಿಟ್ಟು ನಾವು ತಿಂಡಿ ಹಾಕೊಂಬಂದ್ ಕೊಡೋಣ ಮೊದ್ಲು. ಹಂಗೆ ಮಠ ಮಾಡ್ಕೊಂಡು ನಿನ್ಕೋಬೇಡ ಅಂತ ಹೇಳು. ನನಗೆ ಹಿಂಗೆಲ್ಲ ನೋಡೋದಕ್ಕಾಗಲ್ಲ. ಅಲ್ಲ ಕಣೆ ನಿಂಗೆ, ನನ್ಗೆ ಕ್ಷಮಿಸ್ಬಿಡ ದಯವಿಟ್ಟು. ನಾನು ಬೇಕು ಬೇಕು ಅಂತ ಹಿಂಗೆಲ್ಲ ಮಾಡ್ಲಿಲ್ಲ ಕಣೆ, ನನ್ಗೆ ಗೊತ್ತಾಗ್ಲಿಲ್ಲ ಕಣೆ ಅವಾಗ. ಏನ್ ಮಾಡ್ತೀಯ ಹೇಳು. ಇವಾಗ ನನಗೆ ಮಗನ್ ಬೇಕು, ನನಗೆ ನನ್ನ ಮಗಳು ಬೇಕು, ನನಗೆ ಇಲ್ಲಿ ಇರ್ಬೇಕು, ಚೆನ್ನಾಗಿ ನೋಡ್ಕೋಬೇಕು ನಿಮ್ಗೆಲ್ಲ ಅಂತ ಬಹಳ ಇದೆ ಕಣೆ ನಿಂಗೆ. ಏನ್ ಮಾಡ್ತೀಯ? ನನಗೆ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸ ಮಾಡ್ಬಿಟ್ರು ನನಗೆ. ಮೋಸ ಮಾಡ್ಬಿಟ್ರು ನೋಡು. ಅವ್ರಿಗೋಸ್ಕರ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟೆ. ನನಗೆ ಯಾರು ಒಂದು ಬೆಲೆ ಕೊಡಲ್ಲ, ಗೌರವ ಕೊಡಲ್ಲ. ನೀನು ಇಷ್ಟೊಂದೆಲ್ಲ ಚೆನ್ನಾಗೆಲ್ಲ ನಾನು ಮೋಸ ಮಾಡಿದ್ರು ಕೂಡ ನನ್ನ ಮಗ ಗಜೇಂದ್ರ ನನಗೆ ಕೈ ಬಿಡ್ತಿಲ್ಲ. ಕಷ್ಟ ಸುಖಕ್ಕೆ ನನ್ನ ಮಗನೇ ಆಗ್ತಿರೋದು, ನನ್ನ ಗಜೇಂದ್ರನೇ ಆಗ್ತಿರೋದು. ಏನಾದ್ರೂ ಆಗ್ಲಿ, ಏನಾದ್ರೂ ತೊಂದರೆ ಆಗ್ಲಿ, ಎಷ್ಟು ಏನಾದ್ರೂ ಅವ್ನ ಕೆಲಸ ಇರ್ಲಿ, ಎಲ್ಲ ಬಿಟ್ಬಿಟ್ಟು ನನ್ಗೋಸ್ಕರ ಹಿಂದಿಂದೆ ಓಡ್ ಬರ್ತಾನೆ ಅಪ್ಪ ಅಪ್ಪ ಅನ್ಕೊಂಡು. ಗೊತ್ತಾ? ಎಷ್ಟೇ ಆದ್ರೂ ನೀನ್ ಬುದ್ಧಿ ಕಲ್ಸಿರೋ ಮಗ ಅಲ್ವಾ, ಹಂಗಾಗಿ ಒಳ್ಳೆ ಬುದ್ಧಿ ಕಲ್ತಿರ್ತಾನೆ ಕಣ್ಬಿಡು. ಅಯ್ಯೋ ಯಾಕ್ರಿ, ನೀನ್ ಹೆಂಡತಿ ಚೆನ್ನಾಗಿ ನೋಡ್ಕೊಳಲ್ವಾ? ನೀನ್ ಹೆಂಡತಿ ಮಗ, ಅವನು ಯಾರು ನಿನ್ ಮಗಳು, ಅವರೆಲ್ಲರೂ ಚೆನ್ನಾಗಿ ನೋಡ್ಕೋಬೇಕಲ್ಲ. ಯಾಕೆ ನೋಡ್ಕೊಂತಿಲ್ಲ ಅವರು? ಅಲ್ಲ, ನಿನ್ ಬಾಮೈದ ಅಂತ ನೀನ್ ಹಿಂದೆನೆ ತಿರ್ಗಾಡ್ತಿರೋ ನೀನು ಬಾಮೈದ. ಬಾವ ಅನ್ಕೊಂಡು ಯಾವಾಗ್ಲೂ ತಿರ್ಗಾಡ್ತಿದ್ದ. ಎಲ್ಲೋದ ಅವ್ನು ಚೆನ್ನಾಗಿ ನೋಡ್ಕೊಳಲ್ವಾ? ಕಷ್ಟ ಸುಖಕ್ಕೆ ಅವನೇ ನನ್ನ ಬಾಮೈದಾನೆ ಆಗೋದು ಅಂತ ಹೇಳ್ತಿದ್ದೆ. ಎತ್ಲಾಗೋದ ಅವನು? ಕಳ್ಳ ಅವನು ದೊಡ್ಡ ಕಳ್ಳ ಅವನಿಂದಾನೆ ಹಿಂಗೆಲ್ಲ ನೀನ್ ಆಗಿದ್ದು. ಅವನೇ ನಿನ್ಗೆಲ್ಲಾದ್ರೂ ನೆಮ್ಮದಿ ಹಾಳು ಮಾಡೋದಕ್ಕೆ ಕಾರಣ ಆಗಿರೋನೇನೆ ಅವನು. ಅವ್ನ ಮಾತು ಕೇಳ್ಕೊಂಡು ಕುಡ್ದು ನಮ್ ನೆಮ್ಮದಿ ಎಲ್ಲ ಹಾಳು ಮಾಡಿಬಿಟ್ಟೆ ನೀನು. ಎಲ್ಲ ಅವನಿಂದಾನೇ ಆಗಿದ್ದೀವೆಲ್ಲ. ಅಮ್ಮ ಬಿಡಮ್ಮ ಹೋಗ್ಲಿ, ಹಳೆದೆಲ್ಲ ಯಾಕಮ್ಮ ಮಾತಾಡ್ತೀಯ ಇವಾಗ? ಮುಗ್ದೋದ್ ಕತೆ ಅವೆಲ್ಲ ಬಿಡು, ಸುಮ್ಕಿರು, ಯಾರಿಗೂ ಬೈಯಕ್ ಹೋಗ್ಬೇಡ. ಬಿಡು ಪಾಪ, ಅಮ್ಮಂಗೂ ಹಳೆದೆಲ್ಲ ನೆನಪು ಬರುತ್ತೆ, ಕೋಪ ಬರುತ್ತೆ, ಹಂಗಾಗಿ ಮಾತಾಡ್ತಾರೆ. ಅದಕ್ಕೆ ಮಾತಾಡ್ತಿರೋದ್ರಲ್ಲಿ ಏನು ತಪ್ಪೇನಿಲ್ಲ ಕಣಪ್ಪ. ನಾನು ಕಣ್ಣಾರೆ ನೋಡಿದೀನಿ.
ಆದ್ರೂ ನಮ್ಮ ಅಣ್ಣಂದೇನ್ ತಪ್ಪಿಲ್ಲ ಕಣಪ್ಪ. ಅವನು ನಮ್ಮ ಅಣ್ಣನೂ ತೋಟದ ಹತ್ರ ಅಲ್ಲಿ ಇಲ್ಲಿ ಹೋಗ್ಬಿಡೋನು. ಇದಾರಲ್ಲ ಇವ್ರು, ಇವನು ಬಾಮೈದ ಇದಾನಲ್ಲ ಅವ್ನು ನಿಂಗಣ್ಣ, ಎಲ್ಲ ಅವನೇ ಕಣಪ್ಪ ಮುಖ್ಯ ಆದ ಕಾರಣ. ಇವರೆಲ್ಲ ಬೇಜಾರು ಮಾಡ್ಕೊಳೋದಕ್ಕೆ, ನಿಮ್ಮ ಅಮ್ಮನೂ ದೂರ ಆಗೋದಕ್ಕೆ ನಿಮ್ಮ ಅಪ್ಪನಿಂದ ನಮ್ಮ ಮುಖ್ಯವಾದ ಕಾರಣ ಯಾರಂದ್ರೆ ಇವ್ರು ಬಾಮೈದಾನೆ. ಈಗ್ಲೂ ಕೂಡ ಅಷ್ಟೇ ನೋಡು, ಇವ್ರಿಗೆ ನೆಮ್ಮದಿ ಅನ್ನೋದೇ ಕೊಡ್ತಿಲ್ಲ ಅವನು. ತೋಟದಲ್ಲಿ ಬರೋದು, ತೋಟದಲ್ಲಿ ಅದು ಇದು ಮಾರ್ಕೊಂಡು ತಿನ್ನೋದು, ಇಂಥ ಕೆಲಸನೇ ಬರೀ ಮಾಡ್ತಿರೋದು ಅವನು. ಅವ್ನು ಮೊದ್ಲಿಂದನೂ ಅಷ್ಟೇ ಬರೀ. ಆಯ್ತು ಗೌರಮ್ಮ, ಬಾರ ಗೌರಮ್ಮ, ಇರ್ಲಿ. ಬಾ, ಮೊದ್ಲು ತಿಂಡಿ ಹಾಕೊಂಡ್ ಬರ್ತೀನಿ. ತಿಂಡಿ ಹಾಕೊಡು ಬಾಯಿಲಿ. ಹೊಟ್ಟೆ ಹಾಸ್ಕೊಂಡು ಬಂದಿದ್ದಾರೆ, ತಿಂಡಿ ತಿಂದಿಲ್ಲ ಏನಿಲ್ಲ, ಮೊದ್ಲು ತಿಂಡಿ ತಿನ್ಲಿ. ಪಾಪ ಗಜೇಂದ್ರ, ಬಾರ ನೀನು ತಿಂಡಿ ಬಾರ. ಇವತ್ತೇನು ಡ್ಯೂಟಿಗೆ ಹೋಗಲ್ವೇನೋ ನೀನು, ಕೆಲ್ಸಕ್ಕೆ ಹೋಗಲ್ವೇನ? ಅದು ಕುರಿ ಫಾರಂ ಮಾಡ್ತೀನಿ ಹಸುಗಳ ಫಾರಂ ಮಾಡ್ತೀನಿ ಅನ್ಕೊಂಡು ಹಂಗೆ ಬಿಟ್ಟ ಏನು ಏನು ಮಾಡ್ತಿಲ್ವಾ? ಏನು ಗಮನ ಹರಿಸ್ತಿಲ್ವಾ ನೀನು? ಇಲ್ಲ ಕಣೆ, ಮಾಡ್ತಿದ್ದ ಅನ್ಕಣಿ ಹೇಳು. ಇನ್ನೇನು ನಾಳೆ ನಾಡ್ದ್ರಿಂದ ಇನ್ನೇನು ಕುರಿಗಳನ್ನು ತಗೊಂಬರ್ಬೇಕು. ಎಲ್ಲದನ್ನು ಫಾರಮಲ್ಲಿ ಎಲ್ಲ ರೆಡಿ ಮಾಡಿದೀವಿ. ಇನ್ನೇನು ಎಲ್ಲ ರೆಡಿ ಆಗೈತೆ. ಇನ್ನೇನು ಮೇವುನು ಇನ್ನೇನು ತೋಟದಲ್ಲಿ ಹಾಕಿದೀವಿ. ಮೇವು ಈಗ ಸದ್ಯಕ್ಕಿಗೆ ಅವ್ರ ಚಿಕ್ಕಪ್ಪರ ತೋಟದಲ್ಲೇನೆ ಹಸುಗಳಿಗೆ ಕುರಿಗಳಿಗೆಲ್ಲ ಮೇವು ಕುಯ್ಕೊಂಬಂದು ಹಾಕ್ಬೇಕು. ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದಾನೆ ಅವನು. ಅದು ಇದು ಕೆಲಸ ಮಾಡ್ತಿದ್ದಾನೆ. ಏನ್ ಬೈಬೇಡ ಅವನಿಗೆ, ನಾನಿಲ್ವಾ ಜೊತೆಲಿ, ಎಲ್ಲ ನೋಡ್ಕೊಳ್ತೀನಿ. ಕಣತ್ಗೆ ಎಲ್ಲ ಮಾಡ್ತೀನಿ ಅನ್ಕೊಂಡು ಸುಮ್ಕಿರಿ. ಯಾಕೆ ಕೋಪ ಮಾಡ್ಕೊಂತೀರ ಅವನಿಗೆ? ಅವನ ಹತ್ರ ಒಳ್ಳೆ ಬುದ್ಧಿ ಕಣತ್ಗೆ. ಅವನಿಗೆ ಅಪ್ಪ ಅಮ್ಮನೋ ಇಲ್ಲ ಚಿಕ್ಕಪ್ಪಂಗೋ ಚಿಕ್ಕಮ್ಮಂಗೋ ಏನಾರು ತೊಂದರೆ ಆಗ್ಬಿಟ್ರೆ ಅವ್ನು ಸುಮ್ಕಿರಲ್ಲ, ಗೊತ್ತಾ? ಹಂಗೆ ಓಡು ಬಂದ್ಬಿಡ್ತಾನ ಅವನು.